ಮಹಾಲಕ್ಷ್ಮೀ ನಮಃ. ಕಲಿಯುಗ ದೇವತೆ ಕಮಲಮ್ಮ ದೇವಿ ನಮಃ. ಶ್ರೀ ಗುರುಭ್ಯೋ ನಮಃ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಮಧುಸೂದನ್ಸ್ ಬಹಳ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರೆ ಅವಳ ಸಂತೋಷ ಕಾಣ್ತಾ ಇದೆ ಅವಳ ಮುಖದಲ್ಲಿ. ಆಗಲಿಂದ ಅಷ್ಟು ಸಂತೋಷ. ನೀವು ನಂಬ್ತಿರೋ ಕರೆಂಟ್ ಹೋದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಅನ್ಕೊಂಡೆ ಅವರೆಲ್ಲ ಅಷ್ಟು ನಿಮ್ಗೆ ಸೇವೆ ಮಾಡ್ತಿದ್ದಾರೆ, ನೀವು ಹೆಂಗೆ ಹಿಂಗೆ ಮಾಡಿದ್ರೆ ಅಂತ. ಪುಟ್ಟಂತ ಕರೆಂಟ್ ಕೊಟ್ಲಲ್ಲ, ಅದು ಆಶ್ಚರ್ಯ ಆಗೋಯ್ತು. ಅಂದರೆ ನಮ್ಮ ಭಾವನೆ ಅಂತ ಅರ್ಥ. ನಿಮ್ಮೆಲ್ಲರ ಸೇವೆ ಅವಳು ತಲುಪ್ತಾ ಇದೆ, ಅವಳು ಅಷ್ಟು ಸಂತೋಷ ಪಡ್ತಿದ್ದಾಳೆ. ಯಾಕೆಂದರೆ ದೇವರಿಗೆ ನಾವೇನು ಕೊಡೋಕ್ಕಾಗಲ್ಲ, ಸೇವೆ ಮಾತ್ರನೇ ಕೊಡೋಕ್ಕಾಗೋದು. ಯಾಕೆಂದ್ರೆ ಎಲ್ಲ ಅವರು ಅಲ್ವಾ. ಗೊರವನಹಳ್ಳಿ ಮಹಾಲಕ್ಷ್ಮಿ ಕಲಿಯುಗದ ವರದೇವ, ಕರಿಮಣಿ ಪ್ರದಾಯಿನಿ, ಸಂತಾನ ಪ್ರದಾಯಿನಿ, ಏನೆಲ್ಲ ಅವಳು ಅಷ್ಟು ಶಕ್ತಿಯನ್ನ ಹೊಂದಿರುವಂತಹ ದೇವಿ, ಅಷ್ಟು ಕರುಣಾಮಯಿ, ಸ್ವಯಂಭೂ ಮಹಾಲಕ್ಷ್ಮಿ. ಯಾರೋ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದಲ್ಲ. ಕೆರೆಯಿಂದ ಲಕ್ಷ್ಮೀ ಸ್ವರೂಪದಲ್ಲಿ ಶಂಖ, ಚಕ್ರ, ನಾಮ, ಅಭಯ ಹಸ್ತ, ವರದ ಹಸ್ತ, ಎರಡು ಕಣ್ಣುಗಳು, ಕಮಲದ ಹೂವು, ನಾಮ ಎಲ್ಲವನ್ನ ಧರಿಸಿ ಅವಳು ನೀರಿನಿಂದ, ಕೆರೆಯಿಂದ ಎದ್ದು ಬರ್ತಾಳೆ. ನಾನು ಲಕ್ಷ್ಮೀ ಸ್ವರೂಪದಲ್ಲಿ ಬರ್ತೀನಿ ಅಂತ ಹೇಳಿ ಅಬ್ಬಯ್ಯ ಅಂತಕ್ಕಂಥ ಅರಸು ವಂಶಸ್ಥರಿಗೆ ಉಳಿದು ಬರ್ತಾಳೆ. ಆತ ಹೆದರ್ಕೊಳ್ತಿರ್ತಾನೆ. ಯಾವುದೋ ಧ್ವನಿ ಕೇಳುತ್ತಲ್ಲ, ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ಅವನು ಹಸು ಕಾಯಕ್ಕೆ ಹೋದಾಗೆಲ್ಲ ಇದು ನನ್ನ ಅಜ್ಜಿ ಹೇಳಿದ್ದ ಕತೆ ನಮಗೆ, ಹೇಗೆ ಅವಳು ಬಂದು ಗೊರವನಹಳ್ಳಿ ನೆಲೆಸಿದ್ಲು ಅಂತ. ನಿಮಗೆ ಶಾರ್ಟ್ ಆಗಿ ಹೇಳ್ತಿದ್ದೀನಿ, ತುಂಬಾ ಲೆಂತಿ ಕತೆ ಇದೆ ಇದು. ಅವನಿಗೆ ಒಲದು ಬಂದಾಗ ಅವ್ರ ತಾಯಿ ಕೇಳ್ತಾನೆ, ನಾ ಏನ್ ಮಾಡ್ಲಿ, ಒಂದು ಧ್ವನಿ ಕೇಳತ್ತೆ ಕೆರೆ ಹತ್ರ, ನಿಮ್ಮ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗು ಅಂತ, ನಾನು ಏನ್ ಮಾಡ್ಲಿ ಅಮ್ಮ ಅಂತ. ಅವಳು ಹೇಳ್ತಾಳೆ, ತಾಯಿ ದೇವಿ ಸ್ವರೂಪದಲ್ಲಿ ಬರೋದಾದ್ರೆ ನಮ್ಮ ಮನೆಗೆ ಬಾ, ಬೇರೆ ಯಾವ್ದಾದ್ರು ಕೆಟ್ಟ ಸ್ವರೂಪ, ದೆವ್ವದ ಸ್ವರೂಪ ಆದ್ರೆ ಬೇಡ ಅಂತ ಹೇಳ್ಬಿಡು ಅಂತ. ಅವನು ಅದನ್ನೇ ಹೋಗಿ ಹೇಳ್ತಾನೆ, ನೀನು ದೇವಿ ಸ್ವರೂಪದಲ್ಲಿ ನಮ್ಮ ಮನೆಗೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ. ಅಯ್ಯೋ ಹುಚ್ಚ, ನಾನು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ನೀನು ಹೆಗಲ ಮೇಲೆ ಇರೋ ಟವಲ್ ಹಾಸು ಅಂತಾಳೆ. ಆ ಟವಲ್ ಮೇಲೆ ಆ ಶಿಲಾ ವಿಗ್ರಹ, ನೀವೆಲ್ಲ ನೋಡಿರ್ತೀರ, ಮೂಲ ವಿಗ್ರಹ, ಅದು ಬಂದು ಆ ಟವಲ್ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನ ತಂದು ಅವನು ಪೂಜೆ ಮಾಡಕ್ ಶುರು ಮಾಡ್ತಾನೆ. ಮಹಾರಾಜನ ತರ ಬಾಳ್ತಾನೆ, ಸಕಲಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅವನ ಅವಸಾನ ಕಾಲದಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ನಿಂತೋಗುತ್ತೆ. ನನ್ನ ಗೊರವನಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಡು ಅಂತ ಅಮ್ಮ ಆಜ್ಞೆ ಮಾಡ್ತಾಳೆ. ಅವನು ಕಾಲಲ್ಲಿ ತುಳಿದಿರ ಒಂದು ಗುಡಿಯನ್ನ ಮಾಡಿ, ಒಂದು ಗೂಡನ್ನ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದಾದ ನಂತರ ಕಾಲಾನಂತರದಲ್ಲಿ ಕಳ್ಳಗಳು ಏನಾದರೂ ಇದ್ರೆ ಕರಿಯೋಣ ಅಂತ ಬರ್ತಾರೆ. ಅವರಿಗೆ ಕಣ್ಣು ಹೊಟ್ಟೋಗುತ್ತೆ. ಅವಾಗ ಅವಳು ಹೇಳ್ತಾಳೆ, ಕಾಲಲ್ಲಿ ತುಳಿದೀರ, ಎಳನೀರಿನಿಂದ ಮಣ್ಣನ್ನ ಕಲಸಿ ನನಗೆ ಗುಡಿಯನ್ನ ಕಟ್ಟಿ ಅಂತ. ಅವರು ಪ್ರಾರ್ಥನೆ ಮಾಡಿಕೊಂಡು ಚಿಕ್ಕದಾಗಿ ಒಂದು ಗುಡಿಯನ್ನ ಅಮ್ಮನಿಗೆ ಕಟ್ತಾರೆ. ಅವರಿಗೆ ವಾಪಸ್ ಕಣ್ಣು ಬರುತ್ತೆ. ಇದೆಲ್ಲವೂ ನಡೆದ ನಂತರ ಅವಳ ಪೂಜೆ ನಿಂತು ಹೋಗಿರುತ್ತೆ. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಅವಳು ಅದೇ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬರ್ತೀನಿ ಅಂತ ನನ್ನ ಅಜ್ಜಿ ಶ್ರೀಮತಿ ಕಮಲಮ್ಮನವರಿಗೆ ಅದೇ ಶಬ್ದ ಕೇಳಿಸುತ್ತೆ, ನಾನಿಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಿಂತಿದ್ದೀನಿ, ನನಗೆ ಪೂಜೆ ಮಾಡು ಅಂತ. ಏನದು ಅಂತ ಅಜ್ಜಿ ಅದನ್ನೆಲ್ಲ, ಗಿಡ ಗಂಟೆ, ಅದು ಸಣ್ಣ ಗುಡ್ಡ, ನಾವೆಲ್ಲ ಸಣ್ಣವರಿದ್ದಾಗ ಆ ಗುಡ್ಡ ಇತ್ತು. ಆ ಗುಡ್ಡದಲ್ಲಿ ಇದನ್ನೆಲ್ಲ ತೆಗೆದು ಅಜ್ಜಿ ಸರಸ್ ನೋಡಿದ್ರೆ ಈ ವಿಗ್ರಹ ಅಜ್ಜಿಗೆ ಸಿಗುತ್ತೆ. ಅದಾದ ನಂತರ ಊರಿನವರ ಸಹಾಯದೊಂದಿಗೆ ನಾ ಇಲ್ಲಿ ಪೂಜೆ ಮಾಡ್ಕೊ, ಆ ಊರಿನ ಸೊಸೆ ಅಜ್ಜಿ, ಶಾನುಭೋಗರ ಸೊಸೆ, ಪೂಜೆ ಮಾಡಕ್ ಶುರು ಮಾಡ್ತಾರೆ. ಕಾಲಾನಂತರದಲ್ಲಿ ಅವಳ ಪವಾಡಗಳು ಎಷ್ಟು ನಡೆಯುತ್ತೆ ಅಂದ್ರೆ, ಮಹಾಲಕ್ಷ್ಮಿಯನ್ನ ಅಲ್ಲಿ ಪ್ರತಿಷ್ಠಾಪಿಸ್ಬಿಡ್ತಾರೆ. ಅಜ್ಜಿಯಲ್ಲೇ ಅವಳು ಕೂತು ಬಿಡ್ತಾಳೆ. ನನ್ನ ಅಜ್ಜಿ ಕಮಲಮ್ಮನವರಲ್ಲಿ ಅವ್ರು ಹೇಳಿದ ಮಾತು ನಡೀತಾ ಇರುತ್ತೆ. ಅಷ್ಟು ಪವಾಡಗಳನ್ನ ನಡೆಸ್ತಾ ಹೋಗ್ತಾಳೆ. ಸಣ್ಣ ಸಣ್ಣದಾಗಿ ಭಕ್ತರು ಬರ್ತಾ ಹೋಗ್ತಾರೆ, ಒಬ್ರಿಂದೊಬ್ರಿಗೆ ಒಳ್ಳೇದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ಜಗದ್ವಿಖ್ಯಾತವಾಗಿ ಅಮ್ಮ ಬೆಳೆದು ನಿಂತುಬಿಟ್ಟಿದ್ದಾಳೆ. ನಾವು ಸಣ್ಣವರಿದ್ದಾಗ ನೋಡಿದ ಗೊರವನಹಳ್ಳಿಗೂ ಇವಾಗಿರೋ ಗೊರವನಹಳ್ಳಿಗೂ ಅಜಗಜಾಂತರ ವ್ಯತ್ಯಾಸ. 12 ಮನೆಗಳಿದ್ದ ಸಣ್ಣ ಕುಗ್ರಾಮ ಗೊರವನಹಳ್ಳಿ. ಇವತ್ತು ಎಲ್ಲವೂ ಇದೆ ಅಲ್ಲಿ.
ಎಲ್ಲರೂ ಅಲ್ಲೇ ಬಂದು ಅವಳ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ. ಅಜ್ಜಿಗೆ ಅವಳು ಹೊಲದ ಮೇಲೆ ಅವರು ಪೂಜೆ ಮಾಡ್ತಾ ಮಾಡ್ತಾ ನನ್ನ ತಂದೆ ಮತ್ತು ಅವರ ತಾಯಿ, ನಮ್ಮ ತಾಯಿ ಇಬ್ಬರಿಲ್ಲೇ ಕೂತಿದ್ದಾರೆ ನೋಡಿ, ಲಲಿತಮ್ಮನವರು ಬಹಳಷ್ಟು ಸೇವೆ ಅಜ್ಜಿಯ ಜೊತೆಯಲ್ಲಿ ಅವಳಿಗೆ ಮಾಡ್ತಾ ಬರ್ತಾರೆ. ಅವಳು ಎಷ್ಟು ಕೃಪೆ ಮಾಡಿದ್ಲು ಅಂದರೆ ಅವ್ರಿಗೆ ಬೇರೆ ಜೀವನನೇ ಗೊತ್ತಿಲ್ಲ. ಬಂದಂಥ ಭಕ್ತಾದಿಗಳಿಗೆ ಅಡುಗೆ ಮಾಡು, ಮನೆಯಲ್ಲಿ ಅವಾಗ ಒಲೆ, ಅಡುಗೆ ಮಾಡು, ದೇವಸ್ಥಾನಕ್ಕೆ ಕರ್ಕೊಂಡೋಗು, ದರ್ಶನ ಮಾಡಿಸು, ಮನೆಗೆ ಕರ್ಕೊಂಬಂದು ಊಟ ಹಾಕು, ಇಷ್ಟೇ. ಅದಾದ್ಮೇಲೆ ಬಹಳಷ್ಟು ಬೆಳವಣಿಗೆ ಅಮ್ಮ ನಡೆಸ್ತಾ ಇದ್ದಾಳೆ. ಇಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಅನೇಕ ಒಳ್ಳೆ ಕೆಲಸಗಳಾಗ್ತಾ ಇದೆ. ಎಲ್ಲವೂ ದೈವ ಕೃಪೆ. ನನ್ನ ತಂದೆ ಶ್ರೀಯುತ ಪ್ರಸನ್ನ ಕುಮಾರ್ ಅವರು 50 ವರ್ಷಗಳ ಕಾಲ ಅವಳ ಸೇವೆಯನ್ನು ಮಾಡಿದ್ರು. ಈಗ 3 ವರ್ಷಗಳ ಹಿಂದಷ್ಟೇ ಅವರನ್ನು ನಾವು ಕಳ್ಕೊಂಡ್ವಿ. ನಾರಾಯಣ ಸಾಯುಜ್ಯವನ್ನು ಸಿಕ್ಕು. ನೀವೇನು ಪ್ರೀತಿ ನಮಗೆ ಕೊಡ್ತಾ ಇದ್ದೀರಾ ಅದು ಮಹಾಲಕ್ಷ್ಮಿ ಅಜ್ಜಿ, ನನ್ನ ತಂದೆ ತಾಯಿ ನಮಗೆ ಕೊಟ್ಟಿರೋ ಭಿಕ್ಷೆ. ಏಕೆಂದರೆ ಅದೇ ಪ್ರೀತಿ ಅವ್ರಿಗೆ ಕೊಟ್ರಿ, ಇನ್ನು ಮತ್ತೆ ನಮಗೆ ಸಿಗ್ತಾ ಇದೆ. ಇದಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಇಡೀ ಕುಟುಂಬ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ನಾನು ಆಗ್ಲಿಂದ ಅದೇ ಅವಳನ್ನು ಕೇಳ್ಕೊತಿದ್ದೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರು ಯಾವ ಸಂಕಷ್ಟಗಳು ಇಟ್ಕೊಂಡು ಬಂದಿರ್ತಾರೋ ಅಥವಾ ಏನೂ ಇಲ್ಲ ನಿನಗೋಸ್ಕರ ಬಂದಿರ್ತಾರೋ, ಎಲ್ಲವೂ ನಡೀತಾನೆ ಇರುತ್ತೆ ಜೀವನದಲ್ಲಿ. ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ, ಅವರ ನೋವೆಲ್ಲ ಪರಿಹಾರ ಮಾಡು. ನಂಬಿಕೆ ಅನ್ನೋದು ತುಂಬ ದೊಡ್ಡದು. ಆ ನಂಬಿಕೆಯಿಂದ ನಿನ್ನ ಹತ್ರ ಬಂದಿದ್ದಾರೆ. ಅವರನ್ನು ಕಾಪಾಡ್ಕೊಂತಾನೆ ಅವಳನ್ನು ಪ್ರತಿ ಕ್ಷಣದಲ್ಲೂ ಬೇಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಅವಳು ತುಂಬ ಒಳ್ಳೇದು ಮಾಡಲಿ. ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ತಮಾಷೆ ಮಾತಲ್ಲ. ಅದಕ್ಕೆ ನಾನು ಮಧುಸೂದನ್ ಅವರಿಗೆ ಮತ್ತು ಕಿರಣ್ ಅವರ ಇಡೀ ತಂಡ ಎಷ್ಟೋ ದಿವಸದಿಂದ ಕಷ್ಟಪಟ್ಟಿದಾರೋ ಪಾಪ. ನೀವು ಇಷ್ಟು ಜನ ನಿಲ್ಕೂಡಿಸಿ ಪೂಜೆ ಮಾಡಿಸ್ಬೇಕು, ದೇವರೇ ಒಂದೊಂದು ಫಂಕ್ಷನ್ ಮಾಡಬೇಕು ಅಂದರೆ ಸುಸ್ತೊಡ್ದೋಗ್ತೀವಿ. ಅಂಥದ್ರಲ್ಲಿ ಒಂದು ಉತ್ಸವವನ್ನು ಆಚರಿಸ್ಬೇಕು, ಅದು 10-11 ದಿನಗಳ ದೀರ್ಘಕಾಲ ಅಂದರೆ ಎಷ್ಟು ಜನ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಒಬ್ಬರು ಮಾಡುವಂಥದ ಉತ್ಸವಗಳು ಮಾಡೋ ಉದ್ದೇಶನೇ ಆ ಕ್ಷೇತ್ರಕ್ಕೆ ಬಹಳ ಒಳ್ಳೆಯದಾಗಲಿ, ನಾವು ಪರಿಸರಕ್ಕೆ ಪ್ರಕೃತಿಗೆ ಬಹಳಷ್ಟು ಒಳ್ಳೆಯ ಎನರ್ಜಿಯನ್ನು ತುಂಬಿದ್ರೆ ಅದೇ ನಮಗೆ ವಾಪಸ್ಸು ಒಳ್ಳೆಯದನ್ನು ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮಗಳು ಅಲ್ವಾ. ಆ ನಂಬಿಕೆಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ.